ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಅವರ್ ಚಾನಲ್. ಇದು ಆಹಾರವೇ ಆರೋಗ್ಯ. ನಾವು ತಿಂತಕ್ಕಂತ ಆಹಾರದಲ್ಲೇ ನಮ್ಮ ಆರೋಗ್ಯ ಇದೆ ಅಂತ ಹೇಳ್ತಾ ಬರ್ರಿ ಇವತ್ತ ನಾನ್ ನಿಮಗ್ ತೋರಿಸ್ತಕ್ಕಂತ ರೆಸಿಪಿ ಬಂದು ಮಾವಿನಕಾಯಿ ಚಿತ್ರಾನ್ನ ನೋಡ್ರಿ. ಇದೇನಿದು ಮಾವಿನಕಾಯಿ ಚಿತ್ರಾನ್ನ ಈಗ ತೋರ್ಸಾರ ಅನ್ಕೋಬೇಡ್ರಿ. ಇನ್ನೇನ್ ಮಾವಿನಕಾಯಿ ಸೀಸನ್ ಮುಗ್ಯಾಕ್ ಬಂತು. ಲಾಸ್ಟ್ ಇನ್ನೇನ್ ಮುಗ್ಯಾಕ್ ಬಂದ ಟೈಮ್ ನಮ್ಮ ಮನೆಯವ್ರು ತಗೊಂಬಂದಿದ್ರು. ಸೊ ಮಾಡಾತೀನಿ ಬರ್ರಿ ಹೆಂಗ್ ಮಾಡೋದಂತ ನೋಡ್ಕೊಂಡ್ ಬರೋನು. ಮೊದ್ಲಿಗೆ ಇಲ್ಲಿ ನಾನು ಗ್ಯಾಸ್ನ ಆನ್ ಮಾಡ್ಕೊಂಡು ಒಂದು ಏನೈತ್ ನೋಡ್ರಿ ಕಡಾಯಿನ ಇಟ್ಕೊಂಡಿನಿ. ಸ್ವಲ್ಪ ಎಣ್ಣೆ ಹಾಕೊಳತೀನಿ. ಎಷ್ಟ್ ಅಂದ್ರ 3 ಇಂದ 4 ಸ್ಪೂನ್ ಎಣ್ಣೆ ಹಾಕೋರಿ. ಹಾಕೊಂಡ್ಮೇಲೆ ಶೇಂಗಾನ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತ. ಚಿತ್ರಾನ್ನಕ್ಕ ಶೇಂಗಾ ಸ್ವಲ್ಪ ಜಾಸ್ತಿ ಇದ್ರ ಟೇಸ್ಟ್ ಏನೈತ್ ನೋಡ್ರಿ ಮಸ್ತ್ ಆಗಿ ಬರುತ್ತ. ಹಂಗಾಗಿ ನಾನೊಂದ್ ಅರ್ಧ ಕಪ್ ಅಷ್ಟ್ ಹಾಕೊಂಡು ಈ ರೀತಿ ಏನ್ ಸ್ವಲ್ಪ ಕೆಂಪಾದ್ಮೇಲೆ ತಕೊಂಡು ಸೈಡಿಗೆ ಇಟ್ಕೊಂಡ್ಬಿಡ ಇವನ್ನೆಲ್ಲಾ. ಶೇಂಗಾ ತೆಗದ್ಮೇಲೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಳತೀನಿ ನೋಡ್ರಿ. ಸಾಸಿವೆ ಕಾಳು ಸಿಡದ್ಮೇಲೆ ಸ್ವಲ್ಪ ಕಡ್ಲಿಬೇಳೆ ಮತ್ತೆ ಉದ್ದಿನ ಬೇಳೆ ತಗೊಂಡಿನಿ. ಕಡ್ಲಿಬೇಳೆ ಒಂದ್ 2 ಸ್ಪೂನ್ ತಗೊಂಡಿ ನಾನು. 2 ಸ್ಪೂನ್ ಕಡ್ಲಿಬೇಳೆ ಹಾಕಿ ಕಡ್ಲಿಬೇಳೆನ ಒಂಚೂರು ಫ್ರೈ ಆಗ್ಬೇಕು ನೋಡ್ರಿ. ಫ್ರೈ ಆಗ್ತಿದ್ದಂಗನ ಉದ್ದಿನ ಬೇಳೆ ಸೇರಿಸ್ಕೊಳ್ಳೋನು. ಜಾಸ್ತಿ ಏನ್ ಬೇಡ. ಮತ್ತೆ ಉರಿನ ಸ್ವಲ್ಪ ಮೀಡಿಯಂ ಆಗಿ ಇಟ್ಕೋರಿ. ಇವಾಗ ನಾನು ಉದ್ದಿನ ಬೇಳೆನ 3 ಸ್ಪೂನ್ ಹಾಕೊಳತೀನಿ ನೋಡ್ರಿ. ಸಾಕಾಗತ್ತ. ಇಷ್ಟ ಆದ್ರೆ ಇವು ಒಂದ್ ಸ್ವಲ್ಪ ಕೆಂಪು ಕಲರ್ ಬರ್ಲಿ ಅಲ್ಲಿವರೆಗೂ ಫ್ರೈ ಮಾಡಿ. ಈಗ ಒಂದ್ 2 ಕಡ್ಡಿ ಕರಿಬೇವ್ ಸೊಪ್ಪು ಸೇರಿಸ್ಕೊಳತೀನಿ ನೋಡ್ರಿ. ಕರಿಬೇವ್ ಸೊಪ್ಪು ಹಾಕ್ತಿದ್ದಂಗನ ಅದೊಂಥರ ಸ್ಮೆಲ್ ಬರ್ತ್ ನೋಡ್ರಿ. ಆ ಸ್ಮೆಲ್ಲಿಗೆನ ವಾವ್ ಅನಿಸ್ಬಿಡುತ್ತ. ಮತ್ ಹೆಲ್ತಿಗೂನು ಕರಿಬೇವ್ ಸೊಪ್ಪು ಬಾಳ ಒಳ್ಳೇದ್ ನೋಡ್ರಿ. ಹಂಗಾಗಿ ಮಕ್ಳು ಜಾಸ್ತಿ ತಿನ್ನಲ್ಲ. ಬಟ್ ಆದ್ರೆ ಈ ರೀತಿ ಅಡಿಗೆ ಒಳಗ್ ಹಾಕಿ ಹಾಕಿ ತಿನ್ನಿಸ್ಬಿಡುದು. ಅದಾದ್ಮೇಲೆ ಸ್ವಲ್ಪ ಒಣ ಮೆಣಸಿಕಾಯನ ನಾ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿನಿ ನೋಡ್ರಿ. ಒಂದ್ 2 ಮೆಣಸಿಕಾಯನ ತಗೊಂಡಿದ್ದೆ. ಚಿತ್ರಾನ್ನಕ್ಕ ಒಣ ಮೆಣಸಿಕಾಯಿ ಸ್ವಲ್ಪ ಹಾಕ್ಬೇಕಾಗತ್ತೆ. ನಿಮಗ್ ಬ್ಯಾಡಗಿಕಾಯಿ ಯಾವ ಬೇಕೋ ನೋಡ್ಕೊಂಡ್ ಹಾಕೋರಿ. ಅದಾದ್ಮೇಲೆ 2 ಉಳ್ಳಾಗಡ್ಡಿನ ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದು ಸ್ವಲ್ಪ ಉಳ್ಳಾಗಡ್ಡಿ ಚಿತ್ರಾನ್ನಕ್ಕೆ ಈ ರೀತಿ ಉದ್ದುದ್ದ ಕಟ್ ಮಾಡ್ಕೊಂಡ್ರೆ ತಿನ್ಬೇಕಾದ್ರೆ ಒಂದ್ ರೀತಿ ಟೇಸ್ಟ್ ಆಗಿ ಬರುತ್ತಂತ ನಾನು ಉದ್ದ ಕಟ್ ಮಾಡ್ಕೊಂಡೇನಿ. ಇದು ಬಂದ್ ನಿಮ್ಗೆ ಯಾವ ರೀತಿ ಬೇಕಾದ್ರೂ ಕಟ್ ಮಾಡಿ ಹಾಕೊಂಡು ಸ್ವಲ್ಪ ಇದೇನೈತ್ ನೋಡ್ರಿ ಫ್ರೈ ಆಗೋವರೆಗೂ ಸ್ವಲ್ಪ ಏನೈತಲ್ಲ ಎಣ್ಣೆ ಒಳಗ ಕೈ ಆಡ್ಸ್ಬಿಟ್ಟು ಹಸಿ ಮೆಣಸಿಕಾಯನ ತಗೊಂಡಿನಿ. ಒಂದ್ 4 ಹಸಿ ಮೆಣಸಿಕಾಯಿ ಸಾಕು. ಯಾಕಂದ್ರೆ ನಾನು ಒಣ ಮೆಣಸಿಕಾಯನು ಕೂಡ ಸ್ವಲ್ಪ ಖಾರ ಇರೋದು ತಗೊಂಡಿನಿ. ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪೌಡರು, ಸ್ವಲ್ಪ ಒಂದ್ 4 ಎಲಿ ಪುದೀನಾ ಸೊಪ್ಪು, ಅದಾದ್ಮೇಲೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋಂತ ಕೊತ್ತಂಬರಿ ಸೊಪ್ಪನ್ನ ಹಾಕೋರಿ. ಲಾಸ್ಟ್ ಅಲ್ಲಿ ಏನೈತ್ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೋರಿ. ಉಪ್ಪು ಹಾಕ್ತಿದ್ದಂಗನ ಏನೈತಲ್ಲ ಉಳ್ಳಾಗಡ್ಡಿ ಸ್ವಲ್ಪ ಸಾಫ್ಟ್ ಆಗಿ ಬಂದ್ಬಿಡತ್ ನೋಡ್ರಿ. ಇದಿಷ್ಟು ಸ್ವಲ್ಪ ಸಾಫ್ಟ್ ಆಗ್ಬಿಟ್ರೆ ಸಾಕು. ನಮ್ದು ಏನೈತಲ್ಲ ಚಿತ್ರಾನ್ನದ ಒಗ್ಗರಣೆ ರೆಡಿ ಆಯ್ತು ಆಲ್ಮೋಸ್ಟ್ ನೋಡ್ರಿ. ಇವಾಗ ಇಷ್ಟ ಆಯ್ತು. ಇವಾಗ ಲಾಸ್ಟ್ ಅಲ್ಲಿ ಮೇನ್ ಏನಂದ್ರ ಮಾವಿನಕಾಯಿ ನಾನು ಇಲ್ಲಿ ಹೆಚ್ಚಿಬಿಟ್ಟು ತಗೊಂಡಿನಿ. ಈ ಕೊಬ್ಬರಿ ಏನ್ ಹೆರಿಸ್ತೀವಿ ನೋಡ್ರಿ ನಾವ್ ಕಾಯಿ ಏನ್ ಹೆರಿಸ್ತೀವಲ್ಲ ಅದ್ರಲ್ಲಿಂತ ಹೆಚ್ಚಿಬಿಟ್ಟು ತಗೊಂಡಿನಿ. ನೀವು ಬೇಕಂದ್ರೆ ಕಟ್ ಮಾಡಿ ಸಹ ತಗೋಬಹುದು. ಬಟ್ ಈ ರೀತಿ ಹೆರಿಸಿ ತಗೊಂಡಾಗ ಏನೈತಲ್ಲ ಜಾಸ್ತಿ ಹೊತ್ತು ಬೇಯಿಸೋದ್ ಬೇಕಾಗಿಂಗಿಲ್ಲ. ಸೊ ಹಂಗಾಗಿ ಸ್ವಲ್ಪ ಹಾಕ್ಬಿಟ್ಟು ಜಾಸ್ತಿ ಏನ್ ಬೇಡ ಒಂದ್ 10 ಸೆಕೆಂಡ್ ಈ ರೀತಿ ಮಿಕ್ಸ್ ಮಾಡ್ಬಿಟ್ರೆ ಅದ್ ಜಲ್ದಿ ಏನೈತಲ್ಲ ಸಾಫ್ಟ್ ಆಗ್ಬಿಡುತ್ತ. ಇವಾಗ ನೋಡತ್ತೀರಿ ನೀವು ಮಾವಿನಕಾಯಿ ಎಲ್ಲೋಯ್ತು ಅಂತ ಗೊತ್ತಾಗತ್ತಿಲ್ಲ. ಇದು ರೆಡಿ ಆಗ್ಬಿಡ್ತು. ಬರ್ರಿ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡು ಇದನ್ನ ನಾನು ಅನ್ನಕ್ಕ ಸೇರ್ಸಾತೀನಿ ನೋಡ್ರಿ. ಅನ್ನ ಬಂದು ನಾನಿಲ್ಲಿ ಜೀರಾ ರೈಸ್ ನ ಹಾಕೊಂಡಿದೀನಿ. ನಿಮಗ ಯಾವ ಅಕ್ಕಿ ಇಷ್ಟ ನೋಡ್ರಿ ಅದನ್ನ ಅನ್ನ ಮಾಡಿ ಇಟ್ಕೋರಿ. ಚಿತ್ರಾನ್ನ ಸ್ವಲ್ಪ ಉದುರಾಗಿರ್ಬೇಕಾದ್ರೆ ನಮ್ಮನೆ ಜೀರಾ ಅಕ್ಕಿ ಅಂದ್ರೆ ಬಾಳ ಇಷ್ಟ ಪಡ್ತಾರ. ಸೊ ಹಂಗಾಗಿ ನಾನು ಇದನ್ನ ಮಾಡಿ ಇಟ್ಕೊಂಡಿನಿ. ಜಸ್ಟ್ ಈ ರೀತಿ ಮಿಕ್ಸ್ ಮಾಡ್ಬಿಟ್ರ ಏನೈತಿಲ್ಲ ರೆಡಿ ಆಯ್ತು. ಚಿತ್ರಾನ್ನಕ್ಕ ಕೆಲವ್ರು ಏನೈತಿಲ್ಲ ಫೇವ್ರೇಟ್ ಅನ್ನೋದು ಇರ್ತ. ನಿಮಗೆ ಯಾರ್ಯಾರಿಗೆಲ್ಲ ಚಿತ್ರಾನ್ನ ಫೇವ್ರೇಟ್ ನನಗೆ ಕಮೆಂಟ್ ಬಾಕ್ಸ್ ಒಳಗ ತಿಳಿಸ್ರಿ. ಮತ್ತೆ ಫ್ರೈ ಮಾಡಿಟ್ಟು ಶೇಂಗಾ ಏನಿದ್ದು ನೋಡ್ರಿ ಅವನ್ನ ಮಿಕ್ಸ್ ಮಾಡ್ಕೊಂಡ್ ಬಿಡೋಣ. ಇವಾಗ ಈ ರೀತಿ ಮೇಲ್ ಹಾಕೊಂಡ್ ನಿಂತ್ರ ಏನೈತಲ್ಲ ಆ ಕ್ರಿಸ್ಪಿನೆಸ್ ಏನಿರ್ತ ನೋಡ್ರಿ ಹಂಗೆ ಉಳ್ಕೊಂಡ್ ಬಿಡುತ್ತ. ಸೊ ಹಂಗಾಗಿ ಎಣ್ಣೆ ಒಳಗ್ ಬೇಯಕ್ ಬಿಡಲ್ಲ. ನಾನು ಇದನ್ನ ಲಾಸ್ಟ್ ಅಲ್ಲಿ ಹಾಕೊಂಡ್ ಬಿಡ್ತೀನಿ. ತಿನ್ನೋ ಒಂಚೂರ್ ಕುರು ಅಂತಿದ್ರ ತಿನ್ನಕ್ ಬಾಳ ಟೇಸ್ಟ್ ಬರುತ್ತಂತ. ಜಸ್ಟ್ ಇಷ್ಟ ನೋಡ್ರಿ ಇಷ್ಟೇ ಮಿಕ್ಸ್ ಮಾಡ್ಬಿಟ್ರ ರೆಡಿ ಆಯ್ತು ಚಿತ್ರಾನ್ನ. ಸೊ ಮೇಲ್ ಒಂಚೂರ್ ಕೊತ್ತಂಬರಿ ಸೊಪ್ಪನ ಹಾಕಿ ಇವಾಗ ನಾವ್ ಇದನ್ನ ಒಂದ್ ಪ್ಲೇಟಿಗೆ ತಕೊಂಡ್ ಬಿಡೋಣ ನೋಡ್ರಿ. ನಿಮಗೆಲ್ಲ ಯಾರ್ಯಾರಿಗೆಲ್ಲ ಇಷ್ಟ ಆಯ್ತು ಈ ಮಾವಿನಕಾಯಿ ಚಿತ್ರಾನ್ನ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಂಗ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.